ನಮಸ್ಕಾರ ಸ್ನೇಹಿತರೆ. ಮಂಗಗಳ ದಾಳಿಯಿಂದ ಅಲೆಕ್ಸಾ ಮೊರೆ ಹೋದ ಬಾಲಕಿ. ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳು ಮನೆಯಲ್ಲಿ ಆಟ ಆಡ್ತಾ ಇದ್ರೆ ತಂದೆ ತಾಯಿಗೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅನ್ನೋ ಗಮನ ಇರುತ್ತೆ. ಹಾಗೆ ಇಲ್ಲಿ ನಿಖಿತಾ ಅನ್ನೋರು ಮತ್ತೆ ಆಕೆ ಸಂಬಂಧಿಕರಲ್ಲಿ ಸೊಸೆ ಆಗ್ಬೇಕಾಗಿರೋ ಒಂದು ಪುಟ್ಟ ಮಗು ಜೊತೆ ಮನೆಯಲ್ಲಿ ಆಟ ಆಡ್ತಾ ಇರ್ತಾರೆ. ಮಲ್ಲಿರುವಂತಹ ತಂದೆ ತಾಯಿ ಆ ಕಡೆ ಈ ಕಡೆ ಕೆಲಸ ಮಾಡಕ್ ಹೋಗಿರ್ತಾರೆ. ಮನೇಲಿ ಆ ಇಬ್ರು ಮಕ್ಕಳೇ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ. ಸ್ನೇಹಿತರೆ, ಮಕ್ಕಳು ಮನೆಯಲ್ಲಿ ಆಟ ಆಡ್ಬೇಕಾದ್ರೆ ಏನಾದ್ರೂ ಬೇರೆಯವ್ರು ಬಂದ್ರೆ ಅಥವಾ ಬೇರೆ ಯಾವ್ದಾದ್ರು ಪ್ರಾಣಿಗಳು ಬಂದ್ರೆ ಎಷ್ಟು ಗಾಬರಿ ಆಗ್ತವೆ ಅಂತ ಅಂದ್ರೆ ಏನ್ ಯೋಚನೆ ಮಾಡೋಕ್ಕೂ ಸಹ ಅವು ಕೈಕಾಲು ನಡುಗ್ತಾ ಇರುತ್ತೆ. ಆದ್ರೆ ಈ ಬಾಲಕಿ ಎಲ್ಲರೂ ಜನ ಮೆಚ್ಚುವಂತ ಕೆಲಸ ಮತ್ತೆ ಇನ್ನೊಂದು ಹೌದಾ ಅನ್ನೊಂದು ಆಶ್ಚರ್ಯ ಪಡುವಂತಹ ಕೆಲಸವನ್ನ ಮಾಡಿರುವಂತಹ ನಿಖಿತಾ ಅವರು ಏನಪ್ಪಾ ಅದ್ ಮಾಡಿದ್ರು ಅಂತಂದ್ರೆ, ಈ ಪ್ರಪಂಚ ನಮ್ಮ ದೇಶ ತಾಂತ್ರಿಕತೆಯಲ್ಲಿ ತುಂಬಾ ಮುಂದುವರೆದಿದೆ. ಟೆಕ್ನಾಲಜಿಲಿ ತುಂಬಾ ಇಂಪ್ರೂವ್ ಆಗಿದೆ. ತುಂಬಾ ಅಂದ್ರೆ ಮಕ್ಕಳ ವಿಷಯದಲ್ಲಾಗಿರ್ಬೋದು, ಟೆಕ್ನಾಲಜಿ ವಿಷಯದಲ್ಲಾಗಿರ್ಬೋದು, ತುಂಬಾ ಮುಂದುವರೆದಿರುವಂತಹ ದೇಶ. ಹಾಗೆ ಈ ಟೆಕ್ನಾಲಜಿನ ಬಳಸ್ಕೊಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಳ್ಳೇದಕ್ಕೂ ಬಳಸ್ಕೋಬಹುದು, ಕೆಟ್ಟದಕ್ಕೂ ಬಳಸ್ಕೋಬಹುದು. ಆದ್ರೆ ಅದು ನಮ್ಮ ಮೇಲೆ ನಿಂತಿರುತ್ತೆ. ನಾವು ಒಳ್ಳೇದಕ್ಕೆ ಬಯಸ್ಕೋತೀವೋ ಅಥವಾ ಕೆಟ್ಟದಕ್ಕೆ ಬಳಸ್ಕೋತೀವೋ ಏನು ಅನ್ನೋದು ನಮ್ಮ ಮೇಲೆ ನಿಂತಿರುತ್ತೆ. ಅದೇ ಟೆಕ್ನಾಲಜಿನ ಬಳಸಿ ಈ ಒಂದು ನಿಖಿತಾ ಅವರು ತನ್ನ ಸೊಸೆಯಾದಂತಹ ಈ ಒಂದು ವಾಮಿಕಾ ಅವ್ರನ್ನ ಕಾಪಾಡಿದ್ದಾರೆ. ಅಂದ್ರೆ ಅವ್ರ ಮನೆಗೆ ಅವ್ರು ಆಟ ಆಡ್ತಿರುವಂತಹ ಸಂದರ್ಭದಲ್ಲಿ ಒಂದು 20-30 ಮಂಗಗಳು ಅವ್ರ ಮನೆಗೆ ದಾಳಿಯನ್ನು ಮಾಡ್ತವೆ. ಆಟ ಆಡ್ತಾ ಇರುವಂತಹ ಮಕ್ಕಳು ಸಡನ್ ಆಗಿ 20-30 ಮಂಗಗಳು ಬರೋದು ಅಂತಂದ್ರೆ ಗಾಬರಿ ಆಗಂತ ಇರುವಂತ ಮಕ್ಳು ಯಾವಗಳು ಇಲ್ಲ. ದೊಡ್ಡವರೇ ಗಾಬರಿ ಆಗ್ಬಿಡ್ತೀವಿ. ಅಂತದ್ರಲ್ಲಿ ಮಕ್ಳು ಯಾವ ಲೆಕ್ಕ? ಆದ್ರೂ ಈ ನಿಖಿತಾ ಅವರು ಧೈರ್ಯದಿಂದ ಆ ಮಗುವನ್ನ ಕಾಪಾಡಿದ್ದಾರೆ. ಆ ಮಂಗಗಳು ಬರ್ತಿದ್ದಂಗೆ ಮನೆ ಒಳಗಡೆ ಇರುವಂತಹ ತರಕಾರಿ, ಹಣ್ಣು, ಬಟ್ಟೆ ಎಲ್ಲವನ್ನು ಕಿತ್ತಿ ಹರಡ್ತವೆ. ಅದನ್ನ ನೋಡಿದಂತಹ ಮಕ್ಳು ಇಬ್ರು ಗಾಬರಿ ಆಗ್ತಾರೆ. ಅಲ್ಲಿದ್ದಂತ ಇನ್ನೂ 2-3 ಮಂಗಗಳು ಈ ಮಕ್ಳ ಹತ್ರನೇ ಬಂದು ಬಾಯಿ ಕಿರ್ಚೋದಾಗಿರ್ಬೋದು, ಮತ್ತೆ ಪರ್ಚಕ್ ಬರೋದಾಗಿರ್ಬೋದು, ಒಂದು ಕೂಗೋದಾಗಿರ್ಬೋದು, ಮಂಗಗಳು ಹೇಳಿಲ್ಲ ಅಂತ. ಆತರ ಎಲ್ಲ ಮಾಡಿದಾಗ ಮಕ್ಳು ತುಂಬಾ ಗಾಬರಿ ಆಗಿರ್ತವೆ. ಈ ಮಕ್ಳು ನಿಖಿತಾ ಮತ್ತೆ ವಾಮಿಕಾ ಅವರು ತುಂಬಾ ಭಯ ಪಡ್ತಾರೆ. ಅದರಲ್ಲಿ ವಾಮಿಕಾ ಚಿಕ್ಕ ಪಾಪು ಬೇರೆ. ಚಿಕ್ಕ ಪಾಪು ಅಂತಂದ್ರೆ ಓಡಾಡ್ತಿರುವಂತಹ ಮಗು. ನಿಖಿತಾ ಅವರು ಆ ಮಗುವನ್ನ ಕಾಪಾಡಕ್ಕೆ ಮತ್ತೆ ನಮ್ಮನ್ನ ನಾವು ಉಳಿಸ್ಕೋಬೇಕು ಅನ್ನೋದಕ್ಕೆ ಅವ್ರ ಮನೇಲಿ ಫ್ರಿಡ್ಜ್ ಮೇಲೆ ಅಲೆಕ್ಸಾ ಅನ್ನೋ ಒಂದು ಮಿಷಿನ್ ಅನ್ನ ಅಳವಡಿಸಿರ್ತಾರೆ. ಅದು ಹೇಗಿರುತ್ತೆ ಅಂತ ಅಂದ್ರೆ ನಾವ್ ಏನೇ ಹೇಳಿದ್ರು ಅದನ್ನ ಸೌಂಡ್ ಮಾಡುತ್ತೆ. ಈಗ ಬೆಕ್ಕಿನ ತರ ಆಗಿರ್ಬೋದು, ನಾಯಿ ತರ ಆಗಿರ್ಬೋದು, ಈ ತರ ಸೌಂಡ್ ಮಾಡಿ ಅಂದ್ರೆ ಆ ಅಲೆಕ್ಸಾ ಸೌಂಡ್ ಮಾಡುತ್ತೆ ಅಂತ ಒಂದು ತಂತ್ರಜ್ಞಾನವನ್ನ ಮನೆಯಲ್ಲಿ ಫಿಕ್ಸ್ ಮಾಡಿರ್ತಾರೆ ನಿಖಿತಾ ಅವ್ರ ಮನೆಯಲ್ಲಿ. ಅದನ್ನ ಮಕ್ಕಳು ಆಟ ಆಡಕ್ ಬಳಸ್ತಾ ಇರ್ತಾರೆ. ನಂಗೆ ಆ ತರ ಕಾರ್ಟೂನ್ ಸೌಂಡ್ ಬೇಕು ಮಾಡು, ಈ ತರ ಕಾರ್ಟೂನ್ ಸೌಂಡ್ ಬೇಕು ಮಾಡು ಅಂತ ಹೇಳಿದಾಗ ಆ ಕಾರ್ಟೂನ್ ಸೌಂಡ್ ಬಂದಾಗ ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ಈ ಒಂದು ಸಮಯದಲ್ಲಿ ಅಂದ್ರೆ 20-30 ಮಂಗಗಳು ಮನೆಗೆ ನುಗ್ಗಿದಾವೆ. ಈ ಸಂದರ್ಭದಲ್ಲಿ ಆಕೆ ಗಾಬರಿ ಆಗದೆ, ಭಯ ಪಡದೆ ನಿಖಿತಾ ಅವರು ಫ್ರಿಡ್ಜ್ ಮೇಲೆ ಇರುವಂತಹ ಅಲೆಕ್ಸಾ ಬಳಿ ಹೋಗಿ, ಅಲೆಕ್ಸಾ ನನಗೆ ನಾಯಿ ಬೊಗಳುವಂತಹ ಸೌಂಡ್ ಮಾಡು ಅಂತ ಕೇಳಿದಾಗ ಆ ಅಲೆಕ್ಸಾ ನಿಖಿತಾ ಕೇಳಿದಂತಹ ನಾಯಿ ಬೊಗಳು ಸೌಂಡ್ ಅನ್ನ ಮಾಡುತ್ತೆ. ಆ ಮಾಡಿದ್ಮೇಲೆ ಆ ಮೊಳಗ್ ಬಂದಂತಹ 20-30 ಮಂಗಗಳು ಗಾಬರಿಯಿಂದ ಮನೆಯಿಂದ ಎಲ್ಲ ಹೊರಟೋಗ್ತವೆ. ನೋಡಿ ಸ್ನೇಹಿತರೆ, ಆ ಮಗು ಎಷ್ಟು ಧೈರ್ಯವಂತೆ, ಮತ್ತೆ ಆ ಅಲೆಕ್ಸಾನ ಎಂತ ಸಮಯದಲ್ಲಿ ಬಳಸ್ಕೊಂತು. ತಂತ್ರಜ್ಞಾನವನ್ನ ನಾವು ಬಳಸೋದ್ರ ಮೇಲೆ ಹೋಗಿರುತ್ತೆ. ನಾವ್ ಹೆಂಗ್ ಬಳಸ್ತೀವಿ, ಯಾವ ಸಮಯದಲ್ಲಿ ಬಳಸ್ತೀವಿ, ಒಳ್ಳೇದಕ್ ಬಳಸ್ತೀವ, ಕೆಟ್ಟದಕ್ ಬಳಸ್ತೀವ, ಎಲ್ಲ ನಮ್ ಕೈಲೇ ಇರುತ್ತೆ. ಆದ್ರೆ ಈಕೆ ಆ ಭಯ ಪಡದೆ ಆ ಒಂದು ಸಂದರ್ಭದಲ್ಲಿ ಆ ಮಗುವನ್ನ ಕಾಪಾಡೋದಲ್ದೆ ಅವ್ರ ಪ್ರಾಣನೂ ಕಾಪಾಡಿದ್ದಾರೆ. ಅಲ್ಲಿಗೆ ಮಂಗಗಳೆಲ್ಲ ಹೋಗಾದ್ಮೇಲೆ ಅವರ ತಾಯಿ ಬರ್ತಾರೆ. ನಿಖಿತಾ ತಾಯಿ ಬಂದು ತಮ್ಮ ಮಗಳ ಮೇಲೆ ಒಂದು ಹೆಮ್ಮೆಯನ್ನ ಪಡ್ತಾರೆ. ಯಾಕೆಂದ್ರೆ ನಾವು ಮನೆಯಲ್ಲಿ ಮಕ್ಳು ಆಟ ಆಡೋಕಾಗಿರ್ಬೋದು ಅಥವಾ ಈ ತರ ಒಂದು ಯಾವ್ದಕ್ಕಾದ್ರೂ ಉಪಯೋಗ ಬರ್ಲಿ ಅಂತ ಒಂದು ತಂತ್ರಜ್ಞಾನವನ್ನು ಫಿಕ್ಸ್ ಮಾಡಿರ್ತಾರೆ. ಆದ್ರೆ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ನೋಡಿ, ತಂದೆ ತಾಯಿಗಳು ಒಂದೊಂದು ಮಾಡೋದು ಕೆಲಸ ಒಳ್ಳೇದೇ ಇರುತ್ತೆ. ಅದನ್ನ ನಾವು ಮಕ್ಕಳಾದವರು ನಾವು ಬಳಸ್ಕೊಳ್ಳೋದ್ರ ಮೇಲೆ ಹೋಗಿರುತ್ತೆ. ಆ ತಂದೆ ತಾಯಿ ಫಿಕ್ಸ್ ಮಾಡಿರುವಂತ ತಂತ್ರಜ್ಞಾನದಿಂದ ಇವತ್ತು ಇಬ್ರು ಮಕ್ಳುಗಳ ಪ್ರಾಣ ಉಳಿತು. ಅಂದ್ರೆ ಆ ಸಮಯಕ್ಕೆ ನಿಖಿತಾ ಅವರು ಅದನ್ನ ಬಳಸ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸ್ನೇಹಿತರೆ, ಈ ಒಂದು ತಂತ್ರಜ್ಞಾನದ ಬಗ್ಗೆ, ಆ ಮಗುವಿನ ಬಗ್ಗೆ, ಮತ್ತೆ ತಂದೆ ತಾಯಿ ಮಗುವಿನ ಬಗ್ಗೆ ಹೊಗಳಿರುವ ಮಾತುಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.